ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 25 ಎ. ಕಾರಣಗಳನ್ನು ಕೊಡಿ. ಅದರಲ್ಲಿ ಎರಡನೇ ಪ್ರಶ್ನೆ, ಇಥನೋಯಿಕ್ ಆಮ್ಲವನ್ನು ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ. ಕಾರಣವನ್ನ ಕೊಡಬೇಕು. ಇಥನೋಯಿಕ್ ಆಮ್ಲ ಹೇಗ್ ಬರಿತೀವಿ ನಾವು? CH3 ಇಥನೋಯಿಕ್ ಆಮ್ಲ CH3COOH ಇಥನೋಯಿಕ್ ಆಮ್ಲ ಅಲ್ವಾ? ಇದನ್ನ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕೂಡ ಕರೆಯಲಾಗುತ್ತೆ. ಈಗ ವಿನೇಗರ್ ಅನ್ನ ಕೇಳಿರ್ಬೋದು ನೀವು. ವಿನೇಗರ್ ಏನಿದೆ ಇದು 3-9% ವರೆಗೆ ಅಸಿಟಿಕ್ ಆಸಿಡ್ ಅನ್ನ ಹೊಂದಿರುತ್ತೆ. ಬಹಳ ಡೈಲ್ಯೂಟ್, ಸಾರರಿಕ್ತ ಅಂತ ಹೇಳ್ತೀವಿ. ಸಾರರಿಕ್ತ ಮೆಥನೋಯಿಕ್ ಆಮ್ಲವನ್ನ ಹೊಂದಿರುತ್ತೆ. ಆದ್ರೆ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಏನಿದೆ ಇದು ಸಾರೀಕೃತ ಅಸಿಟಿಕ್ ಆಮ್ಲವನ್ನು ಹೊಂದಿರುತ್ತೆ. ಹಾಗೆ ಇದು ಬಹಳ ಕಡಿಮೆ ದ್ರವಣ ಬಿಂದುವನ್ನ ಹೊಂದಿದೆ. ಗ್ಲೇಷಿಯಲ್ ಅಸಿಟಿಕ್ ಆಮ್ಲದ ದ್ರವಣ ಬಿಂದು ಕಡಿಮೆ ಇರುವುದರಿಂದ ಚಳಿಗಾಲದ ದಿನಗಳಲ್ಲಿ ಇದು ಘನ ರೂಪದಲ್ಲಿರುತ್ತದೆ. ಆದ್ದರಿಂದ ಇದನ್ನ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕರೆಯಲಾಗುತ್ತೆ. ಇದರ ದ್ರವಣ ಬಿಂದು ಸುಮಾರು 290 ಕೆಲ್ವಿನ್ ಅಂತ ಹೇಳ್ತಾರೆ. ಬಹಳ ಕಡಿಮೆ ಹೊಂದಿರ್ತದೆ. ಹಾಗಾಗಿ ಚಳಿಗಾಲದ ದಿನಗಳಲ್ಲಿ ಇದು ಘನ ರೂಪದಲ್ಲಿರೋದ್ರಿಂದ ಅದಕ್ಕೆ ಗ್ಲೇಷಿಯಲ್ ಅನ್ನುವಂತಹ ಹೆಸರು ಬಂದಿದೆ. ಹಾಗಾಗಿ ಇಥೆನೋಯಿಕ್ ಆಮ್ಲವನ್ನ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಅಂತ ಕರೆಯಲಾಗುತ್ತೆ. ಥ್ಯಾಂಕ್ ಯು.